ಫುಲ್ ಅಗಸ್ತ್ಯನ ಕಳಿಸಿ ಸರ್ ಅಂತ ಹೇಳ್ತಿದ್ದಂಗೆ ಕೈ ಮುಗಿದ್ಬಿಟ್ಟು ಹೊರಡ್ತೀರಾ. ಆಮೇಲೆ ಅಷ್ಟೊತ್ತಿಗೆ ನೀವು ಆ ಕಡೆ ಮಾಡೋದಕ್ಕೆ ಅಂತ ದೇವ್ರ ಹತ್ರ ಹೋಗ್ತೀರಾ ಅಷ್ಟೇ. ಅಲ್ಲೇನೋ ಪ್ರಸಾದ ಏನೋ ಇರ್ಬೋದಕ್ಕೆ ಅಮ್ಮ ಜೊತೆ ಇರ್ಬೋದು. ನಂಗೆ ರೆಡಿ ಕಳಿಸಿ ಸರ್. ಹಾಂ ಕರೆಕ್ಟ್. ನೀನು ಆರತಿ ಬೆಳಗ್ತಿದ್ಯಾ? ಅದಾದ್ಮೇಲೆ ಮೇಡಮ್ ಬೆಳಗಿದಾದ್ಮೇಲೆ ಇವಾಗ ಈಗ ಎಲ್ರು ಕಲ್ತಿರೋದು ಆರತಿ ಆರತಿ ಬೆಳಕನ ಅಶ್ವಿನ ನೋಡಿ ಇಲ್ಲ ಈಗ ಎಲ್ಲರೂ ಕಣ್ಣಿದ್ದು ಆಸೆ ತಗೊಳ್ಳಿ ಅಂತ ಹೇಳ್ತೀರಾ. ಅಷ್ಟೊತ್ತಿಗೆ ಎಲ್ಲರೂ ಕಣ್ ತೆಗಿತಾರೆ. ತೆಗಿತಿದಂಗೆ ಕಣ್ ತೆಗಿದ ತಕ್ಷಣ ಅಂಬಿಕಾ ನೋಡ್ಬಿಟ್ಟು ಅಂಬಿಕಾ ಬಾ ಅದೇ ಮಂಗಳಾರತಿ ಕೊಡು ಅಂತ ಹೇಳಿ ಅವಾಗ ನೀವು ಹೋಗ್ತೀರಮ್ಮ. ಸುಮ್ಮನೆ ನೋಡ್ತೀರ, ನಿಮ್ಗೆ ಗೊತ್ತು ನೋಡಿದ್ರೆ ಎಲ್ಲ ಇದೇನಾಗಿದೆ ಗೊತ್ತಾಗಿದೆ. ಆದ್ರೂ ಸ್ಟಿಲ್ ಬರ್ತೀರಾ. ಬಂದ್ಬಿಟ್ಟು ಅಮ್ಮನ ಕೈ ಮಂಗಳಾರತಿ ಇಸ್ಕೊಂಡು ಇಷ್ಟು ಬರ್ತೀರ. ಬಂದ್ಬಿಟ್ಟು ಬೇಕಾದ್ರೆ ಹಿಂಗೆಲ್ಲರೂ ಕೊಟ್ಬಿಟ್ಟು ಮತ್ತೆ ಅಲ್ಲೇ ಇಟ್ಬಿಟ್ಟು ನಿಂತ್ಕೊಳ್ತೀವಿ ಅಷ್ಟು. ಆರತಿ ತಗೊಳ್ಳಿ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನೀವು ಮಾತಾಡ್ತಿದ್ದೀರ ಅಷ್ಟೇ. ಅವ್ರು ಮಾಡ್ತಾರೆ ಗೊತ್ತಾಗಲ್ಲ. ಅದಾಗುತ್ತೆ. ಅಜ್ಜಿ ಮಕ್ಕ ನೋಡ್ತಾರೆ. ಅಜ್ಜಿ ಅಲ್ಲಿ ರೆಡಿ ಆಯ್ತು. ಎಲ್ಲರೂ ಕಣ್ಮುಚ್ಚಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಚೆನ್ನಾಗಿರಲ್ಲ, ಎಲ್ಲರೂ ಕಣ್ಮುಚ್ಚಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಅಥವಾ ಆಡಬರ ಪ್ರಿಯ ಅಲ್ಲ, ಹೂವು ಆಭರಣ ಏನು ಹೇಳೋನಲ್ಲ. ಅಂದ್ರೆ ಏನು ಬೇಕಾಗಿಲ್ಲ, ಅವ್ರು ಬರೀ ಸಾಕು ಅಂತ ಅರ್ಥದಲ್ಲಿ ಹೇಳ್ತೀರಾ. ಅವನನ್ನ ಹೊಂದ್ಕೊಳ್ಳಕ್ಕಿರೋದು ಭಕ್ತಿ ಮಾರ್ಗ ಒಂದೇ. ಇವಾಗ ಆಕ್ಷನ್ಗೆ ಅವನನ್ನ ಹೊಲ್ಸ್ಕೊಳಕ್ಕಿರೋದು ಭಕ್ತಿ ಮಾರ್ಗ ಒಂದೇ ಅಂತ ಹೇಳ್ತೀರಾ. ಕೇಳಿಸ್ಕೊಳ್ಳಿ ರೆಡಿ ಅಂತ ಹೇಳ್ತಿದ್ದಂಗೆ ಕೇಳಿಸ್ಕೊಳ್ಳಕ್ಕಿರೋದು ಭಕ್ತಿ ಮಾರ್ಗ ಒಂದೇ ಅಂತ ಹೇಳ್ತೀರಾ. ಅವಾಗ ಆಯ್ತು ಎಲ್ಲ ಶುರು ಆಗುತ್ತೆ. ಕಣ್ಣು ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ಎಲ್ಲ ಕಣ್ಣು ನಿಂತ್ಕೋತೀರ. ಕಣ್ಣು ನಿಂತ್ಕೋತೀರಾ. ಅವಾಗ ನೀವು ಬರ್ತೀರಾ. ನೀವೆಲ್ಲ ಎಲ್ಲ ಕಣ್ಣು ನಿಂತಿದ್ದೀರ. ಎಲ್ಲ ಬರ್ಕೊಳ್ತೀರಾ. ನೀವು ಬರ್ತೀರಾ. ನೀವು ಕಣ್ಣು ನಿಂತ್ಕೋಬೇಡ. ನೀವು ಬರ್ತಿದ್ದಂಗೆ ಅವರೇ ಎಲ್ಲ ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ನಿಂತ್ಕೊಬಿಡ್ತಾರೆ. ಹೇಳೋದೇನು ಬೇಡ, ಅವ್ರು ನಿಂತ್ಕೊಬಿಡ್ತಾರೆ. ಬರ್ತೀರಾ. ಈಗ ಬಂದ್ಬಿಡಿ ನೋಡ್ರಿ. ಆಮೇಲೆ ಕಾವೇರಿ ಹಂಗೆ ನಿಂತಿದ್ದಾರೆ. ಎಲ್ಲ ಕನ್ವೆನ್ಷನ್ ನಿಂತ್ಕೊಂಡಿದ್ದಾರೆ. ಚೆನ್ನಾಗಿದ್ದೀರಾ? ಮಾಂತೇಶ್ ಮರಿ ಬರ್ಡೇ ಬಂದಿದ್ರ ನೀವು? ಇವಾಗ ಆನ್ಸೋಟಿಗೆ ಹೇಳ್ತೀರಾ. ಅವನನ್ನು ಹೊಲಿಸ್ಕೊಳ್ಳಕ್ಕೆ ಇರೋದು ಭಕ್ತಿ ಮಾರ್ಗ ಒಂದೇ. ಶಿವನನ್ನು ಹೊಲಿಸ್ಕೊಳ್ಳಕ್ಕಿರೋದು ಭಕ್ತಿ ಮಾರ್ಗ ಒಂದೇ ಅಂತ ಹೇಳ್ತೀರಾ. ಹೇಳ್ಬಿಟ್ಟು ನೀವು ನೋಡ್ತೀರಾ. ಸರ್ ನೀವು ಬರ್ತೀರಾ. ಅಮ್ಮ ಈ ಕಡೆ ಬರ್ತಿದ್ದಂಗೆ ಎಲ್ಲ ಕಳ್ಸ್ಕೊಳ್ಳಿ. ಅಮ್ಮ ಹಿಂಗ್ ಬರ್ತಿದ್ದಂಗೆ ಎಲ್ಲರೂ ಯಾರು ಕಣ್ಣು ಓಪನ್ ಮಾಡಂಗಿಲ್ಲ. ಎಲ್ಲ ಕಣ್ಣು ನಿಂತ್ಕೊಳ್ತೀರಾ. ಈಗ ಕಣ್ಣು ಓಪನ್ ಮಾಡಂಗಿಲ್ಲ. ಯಾವ್ದೇ ಕಣ್ಣು ಓಪನ್ ಮಾಡಂಗಿಲ್ಲ. ಕಣ್ಣು ಫುಲ್ ಮುಚ್ಚಿದ್ರ ಸುಮ್ಮನೆ ನಿಂತ್ಕೊಳ್ಳಿ. ಅಂದ್ರೆ ಅಮ್ಮ ಇನ್ನ ಸ್ಟಾರ್ಟ್ ಮಾಡ್ತಿದಾರೆ, ದೀಪ ಹಚ್ಚಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಿದಾರೆ ಅನ್ನೋ ಸೆನ್ಸ್. ಅಮ್ಮ ಕಡೆ ಹೋಗ್ತಿದ್ದಂಗೆ ಎಲ್ಲ ಹೆಂಗಿದ್ದೀರಾ? ಓಕೆ ಎಲ್ಲರೂ ಸರ್ ಎಲ್ಲರೂ ಕಣ್ಣು ಕ್ಲೋಸ್ ಮಾಡಿದಿರಾ. ಅವಾಗ ಅಮ್ಮ ಹೋಗ್ತಾರೆ. ಆಮೇಲೆ ಅವ್ರೇನೋ ಇವ್ರಿಗೇನೋ ಸನ್ನೆ ಮಾಡ್ಕೋತಾರೆ ಹಿಂಗೇನೋ. ಆಮೇಲೆ ಅವ್ರೇನು ಕಳಿಸ್ತಾರೆ. ನೀವೆಲ್ಲ ಕಣ್ಮುಚ್ಚಿ ನಿಂತ್ಕೊಂಡಿದ್ದೀರಾ. ಅಲ್ಲೇನೋ ದೀಪ ಹಚ್ಚಿ ಮಂಗಳಾರತಿ ಶುರು ಆಗುತ್ತೆ.